ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಡಸಂತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ಸೊ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗಪ್ಪ ಅಂದರೆ ನಾನು ನಿಮಗೆ ಹೇಳ್ತೀನಿ ಮುಂದೆ. ಸೊ ನಮ್ಮ ಭಾವನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿಗೆ ಹೊರಡ್ತಾ ಇದ್ವಿ. ಸೊ ಕಾರ್ಯಕ್ರಮ ಅಂತಂದರೆ ಅವ್ರಿಗೆ ಅವ್ರ ಆಫೀಸಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸೊ ನಾವು ಸುಮ್ಮನೆ ಹಂಗೆ ಊಟ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ ಹೊರಗಡೆ. ಸೊ ನಾವು ಇವಾಗ ಹೊರಗಡೆ ಬಂದ್ವಿ. ಆಗಲೇ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಯಾವ ಹೋಟೆಲು ಓಪನ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಭಾವನವರು ಅವ್ರ ಕೆಲಸ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ರು. ಸೊ ಇಲ್ಲಿ ಖಾಲಿ ಇತ್ತು ಅಂತ ಇಲ್ಲಿಗೆ ಬಂದ್ವಿ ಊಟ ಮಾಡೋಕ್ಕೆ. ಸೊ ಅವ್ರಿಗೂ ಅಲ್ಲಿ ಆಫೀಸಲ್ಲಿ ಏನೋ ಕೇಕ್ ಕುಯಿಸ್ಬೇಕಾಗಿತ್ತು. ಸೊ ಅವ್ರ ಫೋನ್ ಬರ್ತಾಯಿತ್ತು ಅಂತೇಳಿ ಅವ್ರು ಊಟ ತಿಂದ್ಬಿಟ್ಟು ಹೊರಟರು. ಆ್ಯಂಡ್ ನಾವು ನೆಕ್ಸ್ಟು ಊಟ ಮುಗಿಸ್ಕೊಂಡು ಹೊರಡ್ತೀವಿ. ಇದು ನಮ್ಮ ಮಂಡ್ಯದಲ್ಲಿರೋದು. ಸೊ ಹಾಗಾಗಿ ನಾವು ತಿಂದುಬಿಟ್ಟು ನೆಕ್ಸ್ಟ್ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾಯಿದ್ವಿ. ನೈಟಲ್ಲಿ ಒಂದು 10 o'clock ಮೇಲೆ ಆಗಿತ್ತು ಅನಿಸುತ್ತೆ. ಸೊ ಅಷ್ಟೊತ್ತಲ್ಲಿ ಹೋಗ್ತಾಯಿದ್ವಿ. ಮಂಡ್ಯದಲ್ಲಿರೋರು ಗೊತ್ತು, ಅರುಣ್ ಐಸ್ ಕ್ರೀಮ್ ಇತ್ತು. ಸೊ ಇವಾಗ ಅದನ್ನು ಬೇರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೆಸರು. ನಾವು ಸುಮಾರು ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಸೊ ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿನ್ಕೊಬರೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಹತ್ರ ನಮ್ಮ ಭಾವನೂ ಕೂಡ ಬರ್ತಾರೆ. ಅವ್ರದ್ದು ಅಲ್ಲಿ ಆಫೀಸಲ್ಲಿ ಕೇಕೆಲ್ಲ ಕುಯ್ದಾದ್ಮೇಲೆ ಇನ್ನು ಸರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಇಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ವಿ ಅವ್ರಿಗೆ. ಸೊ ಹಂಗಾಗಿ ಬರ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಥರ ಐಸ್ ಕ್ರೀಮ್ ಬೇಕು ಅಂತ ಎಲ್ಲ ಹುಡ್ಕೊತ ನಿಂತಿದ್ದಾರೆ. ಸೊ ತುಂಬ ಚಳಿ ಇರೋದ್ರಿಂದ ನಾನು ಮಕ್ಕಳಿಗೆ ಜಾಸ್ತಿ ಕೊಡಿಸಿಲ್ಲ ಐಸ್ ಕ್ರೀಮು. ಬಟ್ ಅವರು ಕಲ್ಲಂಗಡಿದು ಥರ ಬರ್ತಲ್ಲ ಅದನ್ನು ತೊಗೊಂಡ್ರು. ಆ್ಯಂಡ್ ನಾವು ಮಾಮೂಲಿ ಸ್ಟ್ರಾಬೆರಿ ತಿಂದ್ವಿ. ಯಾಕಪ್ಪ ಅಂತಂದರೆ ನಾವು ಐಸ್ ಕ್ರೀಮ್ ಜಾಸ್ತಿ ತಿಂತೀವಿ. ಬಟ್ ಅಲ್ಲಿ ಅವತ್ತು ಚಳಿ ಇರೋ ಕಾರಣಾಂತರದಿಂದ ಜಾಸ್ತಿ ತಿನ್ನಲಿಲ್ಲ. ಆ್ಯಂಡ್ ಸೊ ನನ್ನ ಹಸ್ಬೆಂಡ್ ಚೆನ್ನಾಗಿ ಕೂತಿದ್ರು. ಅವ್ರಿಗೆ ಯಾವ್ದು ಬೇಕು ತೊಗೊಂಡು ಬನ್ನಿ ಅಂತಂದರು. ಸೊ ನಾವು ಅದನ್ನೇ ನಾವು ತಿನ್ನೋದನ್ನೇ ತೊಗೊಂಡು ಬಂದು ಅವ್ರಿಗೂ. ಸೊ ಹಾಗಾಗಿ ನಾವು ಕಪ್ ಐಸ್ ತೊಗೊಂಡ್ವಿ ಸ್ಟ್ರಾಬೆರಿ. ಆ್ಯಂಡ್ ನನ್ನ ಮಕ್ಕಳು ಕಲ್ಲಂಗಡಿ ಹಣ್ಣು ಶೇಪಲ್ಲಿರೋದು ತೊಗೊಂಡ್ರು ಐಸ್ ಕ್ರೀಮು. ಸೊ ಅದನ್ನೇ ಅವ್ರಿಗೆ ತಿನ್ನೋಕ್ಕಾಗಲಿಲ್ಲ. ಸೊ ಇವಾಗೆಲ್ಲ ತಿಂತಾಯಿದ್ದೀವಿ ನೋಡಿ. ಹಾಗೆ ತಿನ್ನುವಾಗ ಒಂದು ವೀಡಿಯೋ ಮಾಡಿಕೊಂಡು ತಿನ್ನೋದೇ ಕೆಲಸ ನಮಗೆ. ತಿಂದು ಏನಾಯ್ತೀವಿ ಅಂತ ಗೊತ್ತಿಲ್ಲ, ಆದರೂ ತಿನ್ನಲೇಬೇಕು. ಊಟ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿಂದರೆ ಊಟ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಊಟ ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಸೊ ಎಲ್ಲರೂ ಐಸ್ ಕ್ರೀಮ್ ಅಂಗಡಿ ಹತ್ರ ಇದ್ದೀವಿ. ಐಸ್ ಕ್ರೀಮ್ ತಿಂದು ಮುಗಿಸಿ ಇನ್ನು ಹೊರಡ್ತೀವಿ ನಾವು. ಆ್ಯಂಡ್ ಅವ್ರಿಗೆ ಆಫೀಸಲ್ಲಿ ಕೇಕ್ ಕಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದಿದ್ದರು ಕಾರಲ್ಲಿ. ಅದನ್ನು ಹಂಗೆ ಇಟ್ಕೊಂಡಿದ್ರು. ಇನ್ನು ಕಾರಲ್ಲಿ ಅವರು ಹೊರಡಿ ನಾವು ಮನೆಯಲ್ಲೇ ಗಾಡೀಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಹೊರಟು. ಸೊ ನಾವು ನೆಕ್ಸ್ಟು ನಾವು ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ದು. ಅವ್ರು ಕಾರೆಲ್ಲ ಹೊರಟ ಮೇಲೆ ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೈಟ್ ಇರ್ತಾ ಇದ್ವಿ. ಸೊ ನಾನು ನೋಡಿ ಎಷ್ಟು ಚೆನ್ನಾಗಿ ಕೈ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಯಪ್ಪ, ಒಂದು ಚೂರು ಬಿದ್ದರೆ ಏನು ಸ್ಕ್ರ್ಯಾಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೂ ಇವ್ರದ್ದು ಬಿಲ್ಡಪ್ಗಳು ಕೊಡೋದು ಜಾಸ್ತಿ ಬೈಕಲ್ಲಿ ಹೋಗುವಾಗ. ಅದೇ ನನಗೆ ಬೇಜಾರಾಗೋದು. ಸೊ ಬೈದ್ಬಿಟ್ಟು ಹಂಗೆ ನಾನು ಕರ್ಕೊಂಡು ಹೋಗ್ತಾಯಿದ್ವಿ. ಇದೆಲ್ಲ ಆಡಬೇಡ ರೋಡಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಸೊ ಹೋದಾದ್ಮೇಲೆ ಮನೆ ಹತ್ರ ಬಂದ್ವಿ. ಮನೆಗೆ ಬಂದ ಮೇಲೆ ಅದೇ ಟಿ ಸೊ ಏನಾಗಿ ಅವೆರಡು ನೋಡಿ ಉಪ್ಪರ್ ಮೇಲೆ ಉಪ್ಪರ್ ವಿಶಾಲ್ ಮಟ್ಟಿಂದ ತಗೊಂಡಿರೋ ಟಿ ಶರ್ಟು. ವಿಶಾಲ್ ಮಟ್ಟ. ಸೊ ನಾನು ನನ್ನ ಮಗಳು ತಂದಿದ್ಲು. ಅದು ನಾನು ಅವ್ರು ಕೊಡ್ಲಿಲ್ವಲ್ಲ ಇದನ್ನ. ಏನೇ ಟವಲು ಪವಲು ಒಳಗಡೆ ಡಾಕ್ಯುಮೆಂಟ್ಸ್ ಎಲ್ಲ. ಮನೆ 79 ರೂಪಾಯಿಗೆ ಸಿಕ್ಕಿತ್ತು. ಬಾಯ್ಗೆ ಗಿಫ್ಟ್ ನೀನೇ ಕೊಡ್ತೀಯಾ ನೋಡಿ ಫ್ರೆಂಡ್ಸ್. ಇವಳೇ ತಂದವಳೆ ಬರ್ಡೇ ಬೈಕ್. ವಿಶ್ ಯು ಹ್ಯಾಪಿ ಬರ್ಡೇ. ಏನಿಬ್ರು ಬೆಳ್ಳಗಿದ್ದೀರಿ. ಇನ್ನೊಂದು ನನ್ನ ಮಗಳು ಕೊಡ್ತಾಳೆ. ದೀಕ್ಷಾ ಬೈಲೆ ಓಡ್ಬೇಕ. ಅವಳು ಜೋಣಿಸಿರೋ ಕಾಸ್ತೆ ಎತ್ತಿ ಕೊಟ್ಬಿಟ್ಟು ನಾಚಿಕೆ ಎಲ್ಲೇ ವಿಡಿಯೋ ಓಡಿಸ್ತಾಳೆ. ನೀನು ಜೋಣಿಸಿ ಗಿಫ್ಟ್ ಕೊಡ್ಬಾರೆ ವಿಡಿಯೋ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಅವ್ರ ಅಪ್ಪನ ಹತ್ರನೇ ದುಡ್ಡು ಇಸ್ಕೊಂಡು ದೇಕು ಕಣೆಕ್ಟ್ ಇದು ಬೀಳ್ತು. ಪಾಪ ನಿನ್ ಕಣ್ ಚೆನ್ನಾಗಿ ಕಾಣಿಸ್ತಾ. ಅವಳ ಯಾಕೆ ಹಿಂಗೆ ಬೀಳ್ತದೆ? ಆ ಚಿಕ್ಕಿ ಕೊಟ್ಲು ಆಲೆ ಕಣ ಬಿಡು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬರ್ಡೇ ಪಾರ್ಟಿ ಮುಗಿದಿದೆ. ಸೊ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋ ಗಂಟ ಬಾಯ್ ಬಾಯ್. ಸಾಕಾ? ಆ್ಯಂಡ್ ನೆಕ್ಸ್ಟ್ ಕೇಕ್ ತೊಗೊಂಡು ಎಲ್ಲ ಮೇಲೆ ಹೊರಟ್ವಿ.
ಅವ್ರು ಕುಯ್ಸಿರೋ ಕೇಕ್ನ ನಾವು ಇಲ್ಲಿ ಬಂದು ನಾವು ಇನ್ನೊಂದು ಸಲ ಕೂದ್ಬಿಟ್ಟು ಎಲ್ಲರೂ ತಿಂದ್ವಿ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ.